ರಾತ್ರೋರಾತ್ರಿ ಮನೆಗೆ ನುಗ್ಗಿದ್ದ ದರೋಡೆಕೋರರು. $22 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಎಸ್ಕೇಪ್. ರಾತ್ರೋರಾತ್ರಿ ಮನೆಗೆ ನುಗ್ಗಿದ್ದ ದರೋಡೆಕೋರರು ಬರೋಬ್ಬರಿ 22 ಲಕ್ಷದ ಬೆಲೆ ಬಾಳುವ 280 ಗ್ರಾಂ ಚಿನ್ನದ ಒಡವೆಗಳನ್ನು ದೋಚಿಕೊಂಡು ಪರಾರಿಯಾಗಿರುವ ಘಟನೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಬಡವನಪಾಳ್ಯ ಗ್ರಾಮದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ತಾಲೂಕಿನ ನಿಟ್ಟೂರು ಹೋಬಳಿಯ ಬಡವನಪಾಳ್ಯ ಗ್ರಾಮದ ನಿವಾಸಿ ಆನಂದ್ ಬಿನ್ ಬೋರಯ್ಯ ಎಂಬಾತ ತನ್ನ ಹೆಂಡತಿ ಪುಟ್ಟಮ್ಮ ಎಂಬಾಕೆಯ ಜೊತೆ ತನ್ನ ಮುದ್ದು ಮಗಳು ಶ್ರುತಿ ಎಂಬಾಕೆಯ ಹೆರಿಗೆಯ ಸಮಯದ ನಿಮಿತ್ತ ಇಬ್ಬರು ತುಮಕೂರಿಗೆ ತೆರಳಿದ್ರು. ಆದರೆ ಇದನ್ನೇ ಹೊಂಚು ಹಾಕಿ ಕೂತಿದ್ದ ದರೋಡೆಕೋರರ ಗುಂಪು ರಾತ್ರೋರಾತ್ರಿ ಆನಂದಯ್ಯ ಎಂಬುವವರ ಮನೆಗೆ ನುಗ್ಗಿ ಲಕ್ಷಾಂತರ ಮೌಲ್ಯದ ಚಿನ್ನದ ಒಡವೆಗಳನ್ನು ದೋಚಿಕೊಂಡು ಪರಾರಿಯಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. 2 ದಿನಗಳ ಹಿಂದೆ ತನ್ನ ಮಗಳನ್ನ ಹೆರಿಗೆಗೆ ಬಿಟ್ಟಿದ್ದ ಆನಂದಯ್ಯ ಮತ್ತು ಹೆಂಡತಿ ತನ್ನ ಮಗಳ ಮನೆಯಲ್ಲಿ ಉಳಿದುಕೊಂಡಿದ್ದು 13/9/2025 ಬೆಳಗ್ಗೆ 7 ಗಂಟೆಯ ಸಮಯದಲ್ಲಿ ತಮ್ಮ ಸ್ವಗ್ರಾಮ ಬಡವನಪಾಳ್ಯ ಗ್ರಾಮದ ಆನಂದಯ್ಯ ತಮ್ಮ ಕುಮಾರ್ ಫೋನ್ ಮಾಡಿ ಕಳ್ಳತನ ನಡೆದಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ದು, ದಂಪತಿಗಳಿಬ್ಬರು ಯಾವುದೇ ಅನಾಹುತ ಎದುರಾಗದೆ ಮಗಳ ಹೆರಿಗೆಯಿಂದ ಸಂತಸಪಟ್ಟಿದ್ದ ಕುಟುಂಬಕ್ಕೆ ಕಳ್ಳತನ ನಡೆದ ಘಟನೆಯಿಂದ ಬರಸಿಡಿದು ಬಡಿದಂತಾಗಿದೆ. ಕೂಡಲೇ ಮಗಳ ಮನೆಯಿಂದ ಬಂದು ನೋಡಿದಾಗ ಬಾಗಿಲು ಒಡೆದು ಒಳ ನುಗ್ಗಿರುವ ಕಳ್ಳರಿಂದ ಬರೋಬ್ಬರಿ 280 ಗ್ರಾಂ ಚಿನ್ನ ಕಳುವಾಗಿರುವುದು ತಿಳಿದುಬಂದಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಚೇಳೂರು ಪಿಎಸ್ಐ ನಾಗರಾಜು ಮತ್ತು ಸಿಬ್ಬಂದಿ ಪ್ರಕರಣವನ್ನ ದಾಖಲಿಸಿಕೊಂಡು ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಅದೇನೇ ಇರಲಿ, ಇತ್ತೀಚೆಗೆ ಗುಬ್ಬಿ ತಾಲೂಕಿನಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಾ ಇರುವ ಪ್ರಕರಣಗಳು ವರದಿಯಾಗ್ತಾ ಇವೆ. ಗುಬ್ಬಿಯಲ್ಲಿ ನಡೀತಾ ಇರುವ ಕಳ್ಳತನದ ಬಗ್ಗೆ ಪೊಲೀಸರು ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.